ಕೆಐಎಡಿಬಿ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಾಮಗಾರಿ ನಡೀತಾ ಇದ್ದಂತ ವೇಳೆ ವಿದ್ಯುತ್ ಕಂಬವನ್ನ ಚಾಲಕ ಬೀಳಿಸಿದ್ದಾನೆ. 10 ದಿನಗಳಿಂದ ವಿದ್ಯುತ್ ಪೂರೈಕೆ ಇಲ್ಲದೆ ಜನರು ಪರದಾಟವನ್ನು ಅನುಭವಿಸುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಹಾವೇರಿಯ ಗಣಜೂರು ಕೋಳೂರು ಗ್ರಾಮದ ರೈತರು 450ಕ್ಕೂ ಅಧಿಕ ಜನರ ಜಮೀನಿಗೆ ವಿದ್ಯುತ್ ವ್ಯತ್ಯಯವಾಗಿದೆ. ಕಾಮಗಾರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯುತ್ ಕಂಬ ಬಿದ್ದ ಕಾರಣ ಸದ್ಯ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 500ಕ್ಕೂ ಹೆಚ್ಚು ಎಕರೆ ಜಮೀನಿನ ಬೆಳೆಗಳು ಹಾನಿಗೊಂಡಿವೆ. ಕಬ್ಬು ಸೇರಿದಂತೆ ತರಕಾರಿ ಬೆಳೆಗೆ ನೀರಿಲ್ಲದೆ ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ. ವಿದ್ಯುತ್ ಕಂಬವನ್ನ ಸರಿಪಡಿಸಿಕೊಡಿ ಅಂತ ಹೇಳಿ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 10ಕ್ಕೂ ಅಧಿಕ ಕಂಬಗಳು ಧರೆಗೆ ಉರುಳಿದೆ. ಈ ಹಿನ್ನೆಲೆ ರೈತರಿಗೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಕಳೆದ 10 ದಿನಗಳಿಂದಲೂ ಕೂಡ ಅಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಿ, ವಿದ್ಯುತ್ ಕಂಬವನ್ನು ಸರಿಪಡಿಸಿ ಅಂತ ಹೇಳಿ ಸದ್ಯ ರೈತರು ಕೇಳ್ಕೊಳ್ತಾ ಇದ್ದಾರೆ. ಪೇರಲೆ, ಕಬ್ಬು ಸೇರಿದಂತೆ ತರಕಾರಿ ಬೆಳೆಗಳು ಒಣಗಲು ಪ್ರಾರಂಭ ಆಗಿದೆ. ಕೆಐಎಡಿಬಿ ಅಧಿಕಾರಿಗಳಿಗೆ ಮತ್ತೆ ಕೆಇಬಿ ಅಧಿಕಾರಿಗಳು ಒಂದೊಂದೇ ಸಬೂಬನ್ನು ಹೇಳ್ತಾ ಇದ್ದಾರೆ. ಇನ್ನು ಪೇರಲೆ ಗಿಡಗಳು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗ್ತಾ ಇದೆ. ಜಾನುವಾರುಗಳಿಗೆ ಸರಿಯಾಗಿ ನೀರು ಪೂರೈಕೆ ಮಾಡೋದಕ್ಕಾಗ್ತಾ ಇಲ್ಲ. ವಿದ್ಯುತ್ ಕಂಬವನ್ನು ಸರಿಪಡಿಸಿ ಅಂತ ಹೇಳಿ ಈ ರೀತಿಯಾಗಿ ಪರಿಪರಿಯಾಗಿ ಮನವಿಯನ್ನು ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. KRB ಕೆಲಸ ಮಾಡ್ತಾರಂತ ಇಲ್ಲಿ 1000 ಜನಕರಿಗೆಲ್ಲ ತೊಂದರೆ ಮಾಡಿ ಲೈಟಿನ ಕಂಬ ಎಲ್ಲ ಕೆಡವಿ 1000 ಜನಕರಿಗೆಲ್ಲ ರೈತರಿಗೆ ಇಲ್ಲಿ ತೊಂದರೆ ಮಾಡಿ ಇದು ಮಾಡಿದ್ರಿಂದ ಅವರು ನಮ್ಗೆ ಏನಕ್ಕೆ ಅನ್ನೋದು ಕ್ರಮ ತಗೊಳ್ದು, ನಿಮ್ದು ಇದ್ರೆ ನೀವು ನೋಡ್ಕೇರಿ, ನಮ್ದು ಇದ್ರೆ ನಾವು ನೋಡ್ಕೊಂತವ ಅಂತಂದು ಇಲ್ಲಿ ಕಾಂಟ್ರಾಕ್ಟ್ಗಳು ಮಾತಾಡ್ತಾ ಇದ್ದಾರೆ. ಇಲ್ಲಿ ರೈತರದ್ದು ಏನದು ಬಗೆಹರಿಸಲಿಲ್ಲ ಅಂದ್ರೆ ಮುಂದೆ ನಾವು ಉಗ್ರ ಹೋರಾಟನ ನಾವು DC ಆಫೀಸ್ ಮುಂದೆ ಹೋರಾಡಬೇಕಾಗುತ್ತೆ. ರೈತರು ಎಲ್ಲ ಜಮೀನಿನೊಳಗೆ ಈಗ ಪ್ಯಾಲ್ ಗಿಡ ಆಯಿತು, ಆಮ್ಯಾಕೆ ಎಲ್ಲ ತರಕಾರಿ ಆಯಿತು, ಎಲ್ಲ ಒಣಗಿ ಇದು ಆಗ್ತಾ ಇದ್ದಾವೆ. ಬಂದು ಎಲ್ಲರೂ ನೋಡಿದ್ರು ಹಂಗೆ ಇರಬೇಕು. 1000 ಜನಕರದ್ದು ಎಲ್ಲರದು ರೈತರದ್ದು ಪರಿಸ್ಥಿತಿ. ಲೈಟಿ ಕಂಬ ಬೀಳೋದಕ್ಕೂ ಪೀಕ್ ಅನ್ನೋದಕ್ಕಂದ್ರೆ 10 ದಿವಸ ಆಯ್ತು ಸರ್. ನಮ್ಗೆ 10 ದಿವಸದಿಂದ ನಿರಂತರ ನಮ್ಗೆ ಕರೆಂಟ್ ಇಲ್ಲ. 10-15 ದಿವಸ ಹಾಕ್ಬಂತು. ಅವ್ರು KRB ಕೆಲಸ ಮಾಡ್ತಾರಂಥ ಕಾಂಟ್ರಾಕ್ಟ್ಗಳು ಡ್ರೈವರ್ಗಳು ಕಂಬ ಮುರಿದಿದ್ದ ಕಾರಣದಿಂದ ನಮ್ಗೆ ಈ ಸಮಸ್ಯೆ ಆಗಿದೆ. ಸುಮಾರು 3 ಊರು ರೈತರು ಇಲ್ಲಿ ಬೆಳೆ ಹಾನಿ ಆಗಂತವ್ರಿ. ಇದ್ರ KRDP ಕಾಂಟ್ಯಾಕ್ಟ್ ಹಿಡಿದವ್ರು ಏನು ರೆಸ್ಪಾನ್ಸ್ ಮಾಡವಲ್ರ. ನಾವೆಲ್ಲರೂ ಹೇಳಿದ್ರೆ ಎಲ್ಲರೂ ರೈತರಿಗೆ ಒಂದೊಂದು ರಿಜನ್ ಕೊಡ್ತಾರೆ. ಆ ರಿಜನ್ ಕೊಡೋದ್ರಿಂದ ಎಲ್ಲ ರೈತರು ಪಾಪ ತಮ್ಮ ಬಡತನ ಪರಿಸ್ಥಿತಿಯಿಂದ ಅವ್ರು ಏನು ಹೇಳಕ್ಕೆ ಹೋಗಲ್ರು. ಇವ್ರು KAB ಅವ್ರು ಮಾತ್ರ ಇವರು ರೆಸ್ಪಾನ್ಸ್ ಮಾಡೋರು. SO ಅವ್ರಿಗೆ ಫೋನ್ ಮಾಡಿದ್ವಿ, SO ಅವರು ಫೋನ್ ಎತ್ತಲಿಲ್ಲ. ಅಲ್ಲಿಂದ ಅವರು ನಮಗೆ ಗೊತ್ತಿಲ್ಲಪ್ಪ, ಅವ್ರ ಕಂಪ್ನಿಯವ್ರು ಕೇಳ್ಕೊಂತಾರೆ. ಅವ್ರು ಕೇಳಿದರೆ ಇವ್ರಿಗೆ ಕೇಳ್ಕೊಂತಾರೆ. ನಾವೆಲ್ಲ ರೈತರು ಹೋಗೋದು, ಕೇಳೋದು, ಬರೋದು ಮತ್ತು ನಮ್ಮ ಪಾಡಿಗೆ ನಾವು ಕೆಲಸಕ್ಕೆ ಹೋಗೋದಾಕತಿ. ಈ ಕರೆಂಟ್ ಬರಲಿಲ್ಲದ ಕಾರಣದಿಂದ ನಮ್ಮ ಸುಮಾರು ಒಂದು 400-500 ಎಕರೆ ಜಮೀನಿನ ಪೀಕ್ ಒಣಗಾಕಂತವ್ರಿ. ಇಲ್ಲಿ ಈ ಗ್ರೀಡಿಗೆ 400 ಲೈನ್ ಅಂತಂದು ಈ ಲೈನ್ ಹೋಗಿದ್ರಿಂದ ಅವು ನಮಗೆ ಭಾಳ ಲಾಸ್ ಆಗದ ಸರ. ಯಾರು ರೆಸ್ಪಾನ್ಸ್ ಮಾಡವಲ್ರ ನಮ್ಗೆ ರೈತರಿಗೆ. ಈಗ ಒಂದು 15 ದಿನ ಆಯ್ತು ನಾವು ಕರೆಂಟ್ ಕರೆಕ್ಟಾಗಿ 15 ದಿನ ಆಯ್ತು ಹೋಗ್ರಿ ಕರೆಂಟ್. ನಾವು ಕರೆಂಟ್ ಹಾಕ್ರಿ ಸಾಹೇಬ್ರ ಅಂತಂದು ಹೋಗೋಣ, ಇವ್ರು ಏನಾರು ರಿಜನ್ ಹೇಳಿ ಕಳ್ಸೋಣ. ಇದಕ್ಕೆ ಯಾರು ರೆಸ್ಪಾನ್ಸ್ ಒಬ್ಬರು ತೊಗೋವಲ್ರಿ ಸರ್. ಕಂಬ ಬಿದ್ದಾವೆ ಸರ್, ಒಂದು 11-12 ಕಂಬ ಬಿದ್ದಾವೆ ಸರ್. ಈಗ 11 ಟಿಂಪರ್ ಹೊಡೆದ, ಅವರು ಟಿಂಪರ್ ಹೊಡೆದು ಬಿದ್ದಾವೆ ಸರ್. ಅವು ನಾವು ಹಿಂದ್ಲಿಂದ ಒಂದು 30-40 ವರ್ಷದಿಂದ ನಾವು ಎಳ್ಸ್ಕೊಂಬಂದಿದ್ದು ಲೈನ್ ಸರ್. ಅದು ಈಗ ಅವ್ರದ್ರ ಬಂದಾವ ಅಂತಂದು ಅವ್ರು ಅಡ್ಡಾಡ್ಸ್ಕೊಂತ ಇಲ್ಲ ನಾವು ಕೇಳಿದ್ವಿ, ಅವ್ರು ನೀ ಹೆಂಗೆ ಕೇಳಿದ್ವಿಪ್ಪ ಇವನ್ನ ಅಂತಂದು ಕೇಳಿದಾಗ ಅವ ಹೇಳ್ತಾನೆ ರೀ, ಅವ ಡಿಂಪರ್ ಹೊಡೆದವ ಇಲ್ರಿ ನನಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ ದೂರವಾಣಿ ಸಂಪರ್ಕದಲ್ಲಿ. ಇನ್ನು KIDB ಹಾಗೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಇಲ್ಲಿ ಏನು ಅನ್ನೋದು ಎದ್ದು ಕಾಣಿಸ್ತಾ ಇದ್ರೂ ಕೂಡ ರೈತರು ಆ ರೀತಿ ಮನವಿ ಮಾಡಿಕೊಂಡ್ರು ಯಾಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಎಸ್ ದಿವ್ಯದತ್ತ, ಅಂದ್ರೆ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಗಣಜೂರು ಗ್ರಾಮದಲ್ಲಿರತಕ್ಕಂಥ ಗಣಜೂರು ಮತ್ತು ಕೋಳೂರು ಗ್ರಾಮದಲ್ಲಿರತಕ್ಕಂಥ ರೈತರ ಪಾಡು ಈಗ ಹೇಳಿರ್ತಕ್ಕಂಥದ್ದು. ಅಂದ್ರೆ 100 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳಿಗೆ ಫಸಲಿಗೆ ಅಂದ್ರೆ ನೀರಿಲ್ಲ ಅನ್ನುವಂತ ರೀತಿಯಲ್ಲಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಈಗ ರೈತರಿಗೆ ಬಂದಿರುವಂತದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಂದ್ರೆ KRDB ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ ಅಂತ ಹೇಳಿ ಈಗ ರೈತರು ಆಕ್ರೋಶವನ್ನು ಹೊರಹಾಕ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ KRDB ಅಧಿಕಾರಿಗಳು ರಸ್ತೆ ಕಾಮಗಾರಿ ಆಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾಮಗಾರಿಯನ್ನ ಪ್ರಗತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಲಾರಿ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ತಮ್ಮ ಒಂದು ಕೆಲಸಕ್ಕೆ ಬೇಕಾದಂತಹ ಮಟೀರಿಯಲ್ಗಳನ್ನ ಹೊತ್ತೊಯ್ಯುವಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಇರ್ತವೆ. ಆ ವಿದ್ಯುತ್ ಕಂಬಕ್ಕೆ ಏನಂದ್ರೆ ತಮ್ಮ ಟಿಪ್ಪರ್ ಮೂಲಕ ವಿದ್ಯುತ್ ಕಂಬವನ್ನ ಬೀಳ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಂದ್ರೆ ವಿದ್ಯುತ್ ಪೂರೈಕೆ ಆಗದಿರತಕ್ಕಂತ ಹಿನ್ನೆಲೆಯಲ್ಲಿ ಅಂದ್ರೆ ಕೆಲವೊಂದಿಷ್ಟು ಭಾಗದಲ್ಲಿರ್ತಕ್ಕಂತಹ ರೈತರು ತಮ್ಮದೇ ಆದಂತಹ ಒಂದು ಬೋರ್ವೆಲ್ ವ್ಯವಸ್ಥೆಗಳನ್ನ ಕೊಡಿಸಿರ್ತಾರೆ. ಆ ಬೋರ್ವೆಲ್ ಮೂಲಕವಾಗಿ ಅಂದ್ರೆ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಆ ಒಂದು ನೀರಾವರಿಗೆ ವಿದ್ಯುತ್ ಅನ್ನ ಬೇಕಾಗುತ್ತೆ. ಆ ವಿದ್ಯುತ್ ಪೂರೈಕೆಗೆ ಪ್ರಮುಖವಾಗಿ
ಕಂಬಗಳು ಬಿದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಏನಂದ್ರೆ ಈಗ ವಿದ್ಯುತ್ ಪೂರೈಕೆ ಇರದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ರೈತರು ಈಗ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಪೇರ್ಲಾಗಿರ್ಬೋದು, ಸೀತಾಪೇರ್ಲಾಗಿರ್ಬೋದು, ಜೊತೆಗೆ ನಿರಂತರವಾದಂತ ಬೆಳೆಗಳಿಗೆ ನೀರು ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪ್ರಮುಖವಾದಂತ ಕೆಲವೊಂದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ರೈತರು ಸಹ ಹೇಳಿದ್ರು ಸಹ ಯಾರು ಅವರಿಗೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಕಂಬವನ್ನ ಹಾಕುವುದ್ರ ಜೊತೆಗೆ ಹೆಸ್ಕಾಂ ಅಧಿಕಾರಿಗಳು ಜೊತೆಗೆ KRDB ಅಧಿಕಾರಿಗಳು ಇಬ್ರು ಸಹ ಸೇರಿಕೊಂಡು ರೈತರ ಒಂದು ಏನು ಈ ಸಮಸ್ಯೆ ಇದೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲದೆ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಹಾವೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ 100 ಎಕರೆ ಪ್ರದೇಶದಲ್ಲಿ ಬೇರಲಾಗಿದ್ದು ವಿವಿಧ ಬೆಳೆಗಳು ಈಗ ಲಾಸ್ ಆಗ್ತಾ ಇದೆ. ಇದಕ್ಕೆ ನೇರವಾದಂತಹ ಹೊಣೆ ಯಾರು ಅನ್ನುವಂತ ರೀತಿಯ ಆಕ್ರೋಶ ಹೊರಹಾಕ್ತಿರುವಂತದ್ದು ವಿವಿಧ. ಥ್ಯಾಂಕ್ ಯು ಹಣಗೆ ನಿಮ್ಮೆಲ್ಲ ಮಾಹಿತಿಗಾಗಿ.